ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದೊಳಗೆ ನಿಮ್ಗೆ ಏನು ಹೇಳ್ಕೊಡ್ಲಿಕ್ಕೆ ಬರ್ತಾ ಇದೀನಪ್ಪ ಅಂದ್ರೆ ಬಹಳಷ್ಟು ಮಂದಿ ನನಗೆ ಕೇಳ್ತಾ ಇದ್ರು, ಸರ್ ನಾವು ಒಂದು ಸ್ವಂತ ಬಿಸ್ನೆಸ್ ಮಾಡಬೇಕಾಗಿದೆ, ನಾವು ಸ್ವಂತ ಒಂದು ಆನ್ಲೈನ್ ಸೆಂಟರ್ ಓಪನ್ ಮಾಡಬೇಕಾಗಿದೆ ಸರ್, ನಾವು ಒಂದು CSC ಸೆಂಟರ್ ಅನ್ನು ಓಪನ್ ಮಾಡಬೇಕಾಗಿದೆ ಅಂತ ಬಹಳಷ್ಟು ಮಂದಿ ಕೇಳ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಸಂಪೂರ್ಣವಾದ ಮಾಹಿತಿಯನ್ನ ನಾವು ಯಾವ ರೀತಿಯಾಗಿ ಒಂದು CSC ಲಾಗಿನ್ ಐಡಿಯನ್ನ ಯಾವ ರೀತಿಯಾಗಿ ನಾವು ಪಡೆಯಬಹುದು, ಯಾವರಿಗೆ ₹1 ಕೊಡ್ಲಾರ್ದೇನೆ, ಯಾರಿಗೂ ಕೂಡ ಏಜೆಂಟ್ ಥ್ರೂ ಹೋಗ್ಲಾರ್ದೇನೆ ನಾವೇ ಸ್ವಂತ ಆನ್ಲೈನ್ ಒಳಗೆ ಅರ್ಜಿ ಹಾಕೊಂಡು ಯಾವ ರೀತಿಯಾಗಿ ನಾವು ಒಂದು CSC ಲಾಗಿನ್ ಅನ್ನ ಪಡೆಯಬಹುದು ಅನ್ನೋದರ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಗೊತ್ತಾಗ್ತಿದೆಯಾ? ಮೊದಲಿಗೆ ನಾವು ಏನ್ ಮಾಡಬೇಕು, ಒಂದು ಗೂಗಲ್ ಕ್ರೋಮ್ ಒಳಗಡೆ ಅಂದ್ರೆ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಇರುವಂತಹ ಒಂದು ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ತಿದ್ದಾನೆ, ಯಾಕಂದ್ರೆ CSC ರಿಜಿಸ್ಟ್ರೇಷನ್ ಪಡಿಬೇಕಾಗಿತ್ತು ಅಂದ್ರೆ ಅದರದೇ ಆದಂತಹ ಒಂದು ಡೇಟ್ ಇರುತ್ತೆ. ಅಂದ್ರೆ ಅಪ್ಲಿಕೇಶನ್ ಅವರು ಸರ್ಕಾರದಿಂದ ಏನಾಗಿರುತ್ತೆ, CSC ಒಂದು ಲಾಗಿನ್ ಕೊಡಬೇಕಾಗಿತ್ತು ಅಂದ್ರೆ ಅವರು ಕೂಡ ಒಂದು ಅಪ್ಲಿಕೇಶನ್ ನ ಜನರಿಂದ ಕರಿತಿರ್ತಾರೆ. ಆ ಡೇಟ್ ಅನ್ನು ಕೂಡ ನಾವು ನೋಡ್ಬೇಕಾಗಿರುತ್ತೆ, ಯಾವಾಗ CSC ID ಕೊಡ್ಲಿಕ್ಕೆ ಒಂದು ಅರ್ಜಿಗಳನ್ನ ಆಹ್ವಾನಿಸಿದ್ದಾರೆ ಅನ್ನೋದು ಕೂಡ ನಾವು ನೋಡ್ತಾ ಇರಬೇಕು. ಹಾಗಾಗಿ ಇದೀಗ ಬಂದಿರುವಂತಹ ಸುದ್ದಿ ಏನಪ್ಪಾ ಅಂದ್ರೆ, ಇವಾಗ ಪ್ರತಿಯೊಬ್ಬರಿಗೂ ಅಂದ್ರೆ ಯಾರ್ಯಾರು ಸ್ವಂತ ಬಿಸ್ನೆಸ್ ಮಾಡ್ಬೇಕಂತ ಮಾಡಿದಿರೋ, ಒಂದು CSC ಸೆಂಟರ್ ಅನ್ನ ಓಪನ್ ಮಾಡ್ಕೊಂಡು ನೀವು ಒಂದು ಉದ್ಯೋಗ ಮಾಡ್ಬೇಕಂತ ಮಾಡಿದಿರೋ ಅವರಿಗೆ ತುಂಬಾ ಉಪಯುಕ್ತವಾಗಿರುವಂತದ್ದು. ಯಾಕಂದ್ರೆ ಸರ್ ಇದು ಹೊರಗಡೆ ಹೋಗಿ ಮಾಡ್ಬೇಕಂತೇನಿಲ್ಲ, ಮನೆಯಲ್ಲಿರುವಂತ ನಿಮ್ಮ ಅಕ್ಕಂಗಿರಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು ಅಥವಾ ನೀವಾಗಿರ್ಬೋದು, ಮನೆಯಲ್ಲೇ ಕೂಡ ನೀವೇನ್ ಮಾಡಬಹುದು, ಆನ್ಲೈನ್ ಅರ್ಜಿಗಳ ಒಂದು ಸೇವೆಯನ್ನ ಪ್ರಾರಂಭಿಸಬಹುದು ಸ್ನೇಹಿತರೆ. ಯಾಕಂದ್ರೆ CSC ID ಇತ್ತು ಅಂದ್ರೆ ಸರ್ಕಾರದಿಂದ ಇರುವಂತ ಎಲ್ಲಾ ಸೇವೆಗಳಿಗೆ ನಾವು ಒಂದು ಆನ್ಲೈನ್ ಒಳಗಡೆ ನಾವು ಏನ್ ಮಾಡಬಹುದು, ಅರ್ಜಿಗಳನ್ನ ಸಲ್ಲಿಸಬಹುದು. ಗೊತ್ತಾಗ್ತದ? ಹೆಂಗೆ ತಗೋಬೇಕಪ್ಪ ಅಂದ್ರೆ, ಮೊದಲಿಗೆ ಆನ್ಲೈನ್ ಓಪನ್ ಆಗಿದೆಯಾ ಇಲ್ಲ ಅನ್ನೋದು ಕೂಡ ನಾವು ಚೆಕ್ ಮಾಡ್ಕೋಬೇಕು. ಅವಾಗ CSC ರಿಜಿಸ್ಟ್ರೇಷನ್ ಅಂತ ಅಷ್ಟೇ ಟೈಪ್ ಮಾಡ್ಕೋಬೇಕು. ಇಲ್ಲಿಂದ ಟೈಪ್ ಮಾಡ್ತಿದ್ದಾನೆ ಏನಾಗುತ್ತೆ, ನಮಗೆ ಈ ರೀತಿಯಾಗಿ ಒಂದು ವೆಬ್ಸೈಟ್ ಕೂಡ ಓಪನ್ ಆಗಿರುತ್ತೆ. ಅವಾಗ ರಿಜಿಸ್ಟ್ರೇಷನ್ CSC ಗೌರ್ಮೆಂಟ್ ಅಂತ ಬಂದಿರುತ್ತೆ, ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಮಾಡ್ತಿದ್ದಾನೆ, ಇಲ್ಲಿ ನೋಡಬಹುದು ನಿಮಗೆ ಸಂಪೂರ್ಣವಾದ ಒಂದು ವೆಬ್ಸೈಟ್ ಕೂಡ ನಮ್ಗೆ ಇಲ್ಲಿ ಕಾಮನ್ ಸರ್ವಿಸ್ ಸೆಂಟರ್ ಸ್ಕೀಮ್ ಸೆಂಟರ್ ಅಂತ ಕೂಡ ಇಲ್ಲಿ ನಮ್ಗೆ ಏನಾಗ್ಬಿಡ್ತದ, ಒಂದು ವೆಬ್ಸೈಟ್ ಕೂಡ ಓಪನ್ ಆಗಿರುತ್ತೆ. ಗೊತ್ತಾಗತ್ತೆ? ಹಾಗಾಗಿ ಬಹಳ ಮಂದಿ ಕೇಳ್ತಾ ಇದ್ದಾರೆ, ಸರ್ ನಾವು CSC ಸೆಂಟರ್ ತಗೋಬೇಕ್ರಿ, ಐಡಿಯಾನ ಹೆಂಗ್ ಪಡಿಬೇಕ್ರಿ ಅಂತ ಬಹಳ ಮಂದಿಗೆ ಏನಾಗ್ಬಿಟ್ಟಿದ್ದು, ಸ್ವಲ್ಪ ಕನ್ಫ್ಯೂಸ್ ಒಳಗಿದ್ರು. ಅದಕ್ಕೋಸ್ಕರ ಇವತ್ತು ಒಂದು ಅಪ್ಲಿಕೇಶನ್ ಕೂಡ CSC ಕಡೆಯಿಂದ ಇವತ್ತು ಅಪ್ಲಿಕೇಶನ್ ಕೂಡ ಕರೆದಿದ್ದಾರೆ. ಯಾರಿಗೆಲ್ಲ ಒಂದು CSC ಐಡಿಯಾನ ಪಡಿಬೇಕಾಗಿದೆಯೋ ಇವತ್ತು ನೀವೇನ್ ಮಾಡಬಹುದು, ಅರ್ಜಿಯನ್ನ ಸಲ್ಲಿಸಿ ಒಂದು CSC ಲಾಗಿನ್ ಅನ್ನು ಕೂಡ ನೀವು ಪಡೆಯಬಹುದು ಸ್ನೇಹಿತರೆ. ಮೊದಲಿಗೆ ನಾವು ಏನ್ ಮಾಡ್ಬೇಕಂದ್ರೆ, ಇದರ ಒಳಗಡೆ ಏನ್ ಮಾಡ್ಬೇಕು ಸರ್, ಒಂದು ಅರ್ಜಿಯನ್ನ ಪಡಿಬೇಕು, ನಾವು ಅಪ್ಲಿಕೇಶನ್ ಅನ್ನ ಹಾಕ್ಬೇಕಾಗಿತ್ತು ಅಂದ್ರೆ, ಯಾಕಂದ್ರೆ ತುಂಬಾ ಲಾಂಗ್ ವಿಧಾನ ಇರೋದ್ರಿಂದ, ಯಾಕಂದ್ರೆ ಇದರೊಳಗಡೆ ಒಂದು CSC ಐಡಿಯಾನ ಪಡಿಬೇಕಾಗಿತ್ತು ಅಂದ್ರೆ ಮೊದಲಿಗೆ ನಾವು ಏನ್ ಮಾಡ್ಬೇಕಾಗುತ್ತೆ, ಇಲ್ಲಿಂದ ಒಂದು ನ್ಯೂ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಅದಾದ್ಮೇಲೆ ನಾವು ಏನ್ ಮಾಡ್ಬೇಕು, ಅಪ್ಲೋಡ್ ಟೋಕನ್ ನಂಬರ್ ಕೂಡ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ TEC ಸರ್ಟಿಫಿಕೇಟ್ ಕೂಡ ಇಲ್ಲಿಂದ ನಾವು ಡೌನ್ಲೋಡ್ ಮಾಡ್ಕೊಂಡು ಇವೆಲ್ಲರೂ ಕೂಡ ಇದ್ರೊಳಗೆ ಅಪ್ಲೋಡ್ ಮಾಡ್ಕೊಂಡು ಈ ಸರ್ಟಿಫಿಕೇಟ್ ನೀವು ಪಡ್ಕೊಂಡ್ರೆ ಸಾಕು. ಈ ಸರ್ಟಿಫಿಕೇಟ್ ಮೇಲೆ ನೀವು ಏನ್ ಮಾಡಬಹುದು, CSC ಸೆಂಟರ್ ವನ್ನ ನಡೆಸಬಹುದು ಸ್ನೇಹಿತರೆ. ಗೊತ್ತಾಗುತ್ತೆ? ಹಾಗಾಗಿ ಈಗ ಹೊಸದಾಗಿ ಕರೆದಿರುವಂತದ್ದಾಗಿರುತ್ತೆ. ಇಷ್ಟು ದಿನ ಇದು CSC ID ಇನ್ನು ಬಿಟ್ಟಿರ್ಲಿಲ್ಲ, ಹಾಗಾಗಿ ನಾನು ಹೇಳಿರ್ಲಿಲ್ಲ. ಇವತ್ತು ಒಂದು CSC ಸೆಂಟರ್ ಓಪನ್ ಮಾಡೋರಿಗೆ ತುಂಬಾ ಒಳ್ಳೆ ಅವಕಾಶ ಇದೆ. ನೀವು ಕೂಡ ಏನ್ ಮಾಡ್ಬೇಕು ಸರ್, ಇವೆಲ್ಲ ಅರ್ಜಿಯನ್ನು ನಮಗೆ ಹಾಕ್ಲಿಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ನಾನು ಹೇಳ್ಬೋದು ಯಾವ ರೀತಿಯಾಗಿ ಅರ್ಜಿಯನ್ನು ಹಾಕ್ಬೋದು, ನಾವು ಏನೆಲ್ಲ ಮಾಡ್ಬೇಕು ಅನ್ನೋದು ಕೂಡ ಹೇಳ್ಬೋದು. ಯಾಕಂದ್ರೆ ನೀವು ಏನ್ ಮಾಡ್ಬೇಕಾಗುತ್ತೆ, ಇದ್ರೊಳಗೆ ನಾನು ಹೇಳಿರೋ ರೀತಿ ಬಹಳಷ್ಟು ಜನರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಯಾಕಂದ್ರೆ ಫೋಟೋ ಅಪ್ಲೋಡ್ ಮಾಡೋದಿರ್ತಾವ, CSC ಒಳಗಡೆ ಅಲ್ಲಿ ಸರ್ಟಿಫಿಕೇಟ್ ತಗೊಳ್ಳೋದಿರುತ್ತೆ, ಬಹಳಷ್ಟು ಒಂದು ಲಾಂಗ್ ಪ್ರೊಸೀಜರ್ ಇರುತ್ತೆ. ಹಾಗಾಗಿ ನೀವೇನ್ ಮಾಡ್ಬೇಕಂದ್ರೆ, ಇದು ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ನಿಮ್ಮ ಊರಲ್ಲಿ ಇರುವಂತಹ ಒಂದು ಆನ್ಲೈನ್ ಸೆಂಟರ್ಗಳು ಇರ್ತಾವೆ. ಆಲ್ರೆಡಿ ಒಂದು ₹50 ಖರ್ಚು ಮಾಡ್ರಿ, ಬಹಳ ಏನ್ ಬೇಡ. ಓಕೆ, ಒಂದು ₹50 ಖರ್ಚು ಮಾಡಿ ನೀವೇನ್ ಮಾಡ್ಬೇಕು, ಇಲ್ಲಿ ಒಂದು ಆನ್ಲೈನ್ ಸೆಂಟರ್ ಆಗಿರ್ಬೋದು ಅಥವಾ CSC ಸೆಂಟರ್ಗಳು, ಯಾಕಂದ್ರೆ CSC ಸೆಂಟರ್ ಒಳಗೆ ನಿಮ್ಮ ಊರಲ್ಲಿ ಇರುವಂತಹ ಒಂದು CSC ಸೆಂಟರ್ಗೆ ಹೋಗಿ ನೀವು CSC ಒಂದು ಲಾಗಿನ್ ID ಕ್ರಿಯೇಟ್ ಮಾಡ್ಕೊಡ್ರಿ ಅಂದ್ರೆ ಅವ್ರು ಮಾಡಿಕೊಡಲ್ಲ. ಯಾಕಂದ್ರೆ ಅವರು ಅದೇ ನಡೆಸ್ತಿರ್ತಾರೆ, ನೀವು ಮಾಡಿದ್ರೆ ಅವ್ನ ಬಿಸ್ನೆಸ್ ಗೆ ಲಾಸ್ ಆಗ್ಬಿಟ್ಟಿರ್ತದೆ. ಹಾಗಾಗಿ ತಾಲೂಕು ಪ್ಲೇಸ್ ಅಲ್ಲಿ ಇರುವಂತಹ ಒಂದು ಆನ್ಲೈನ್ ಸೆಂಟರ್ ಹೋಗ್ಬಿಟ್ಟು ನೀವೇನ್ ಮಾಡ್ಬೇಕು, ಸರ್ CSC ID ಗೆ ನಮ್ಗೆ ಆನ್ಲೈನ್ ಒಳಗೆ ಅರ್ಜಿ ಕರೆದಾರೆ, ನಾವು CSC ಐಡಿಯಾನ ಪಡಿಬೇಕಾಗಿದೆ, ಲಾಗಿನ್ ಐಡಿಯಾನ ಪಡಿಬೇಕಾಗಿದೆ ಅಂತೇಳಿ ನೀವೇನ್ ಮಾಡಬಹುದು, ಅವರಿಗೆ ಹೇಳಿದಾಗ ಅವ್ರ ಮುಖಾಂತರ ನೀವು ಇಲ್ಲಿ ಸಂಪೂರ್ಣವಾಗಿ ಒಂದು ಅರ್ಜಿಯನ್ನ ಸಲ್ಲಿಸಬಿಡಬಹುದು. ಗೊತ್ತಾಗತ್ತಾ? ಇಲ್ಲಿನೂ ಕೂಡ ಮಾಡಬಹುದು, ನೀವು ಕೂಡ ಸ್ವಂತ ಮಾಡಬಹುದು. ನೀವು ರಿಜಿಸ್ಟ್ರೇಷನ್ ಮೇಲೆ ಹೋಗಬೇಕು, ಇಲ್ಲಿ ಕೇಳಿರುವಂತಹ ಮಾಹಿತಿಯನ್ನು ನೀವು ಕಂಪ್ಲೀಟ್ ಆಗಿ ಹಾಕಬೇಕಾಗುತ್ತೆ. ಓಕೆ, ಅಪ್ಲಿಕೇಶನ್ ಟೈಪ್ ಅದು ಬರುತ್ತೆ, ಇದರಲ್ಲಿ ಇಷ್ಟೆಲ್ಲ ಟೈಪ್ಸ್ ಗಳು ಕೂಡ ನಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಅವಾಗ ನಾವು CSC ಅಂತ ಇರತ್ತಲ್ಲ, ಇದನ್ನೇ ನಾವು ಸೆಲೆಕ್ಷನ್ ಮಾಡ್ಕೊಂಡು ನಾವು ಏನ್ ಮಾಡಬೇಕು, ಇಲ್ಲಿ ಕಂಟಿನ್ಯೂ ಆಗಿ ಮಾಡ್ಬೇಕು. ಇಲ್ಲಿಂದ ಸರ್ಟಿಫಿಕೇಟ್ ಟೋಕನ್ ನಂಬರ್ ಕೂಡ ಬಂದಿರುತ್ತೆ. ಈ ನಂಬರ್ ಅನ್ನು ಕೂಡ ನಾವೇನ್ ಮಾಡಬೇಕು, ನಮ್ಮ ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಾಗ ನಮ್ಗೆ ಆ ನಂಬರ್ ಕೂಡ ಇಲ್ಲಿಂದ ಸಿಗ್ತಾ ಇರತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಒಂದು ವಿಧಾನ ಇರೋದ್ರಿಂದ ದಯವಿಟ್ಟು ಇದನ್ನ ನೀವೇನ್ ಮಾಡ್ಬೇಕು, ಒಂದು CSC ಆನ್ಲೈನ್ ಒಳಗಡೆ ಹಾಕುವಂತ ಒಂದು ಸೆಂಟರ್ ಗಳಿಗೆ ಹೋಗಿ ನೀವೇನ್ ಮಾಡ್ಬೇಕು, ಇಲ್ಲಿಂದ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ದಯವಿಟ್ಟು ಯಾರೆಲ್ಲ ಇವತ್ತು CSC ಒಂದು ಐಡಿಯಾನ ಪಡಿಬೇಕಾಗಿತ್ತೋ ಎಲ್ಲರೂ ಕೂಡ ಇವತ್ತು ಏನ್ ಮಾಡಬೇಕು, ಒಂದು ನಿಮಗೆ CSC ID ಲಾಗಿನ್ ಬೇಕಾಗಿತ್ತು ಅಂದ್ರೆ ಆನ್ಲೈನ್ ವನ್ನ ಅಪ್ಲಿಕೇಶನ್ ವನ್ನ ನೀವೇನ್ ಮಾಡಬೇಕು, ಒಂದು ಆನ್ಲೈನ್ ಸೆಂಟರ್ ಒಳಗೆ ಹೋಗಿ ಒಂದು ಅಪ್ಲಿಕೇಶನ್ ಹಾಕಬಹುದು. ಇಲ್ಲ ಸರ್ ನಮಗೆ ಆನ್ಲೈನ್ ಯಾವ ರೀತಿ ಹಾಕಬೇಕು ನೀವೇ ಹೇಳ್ಕೊಡ್ರಿ ಅಂದ್ರೆ ಮುಂದಿನ ವಿಡಿಯೋದೊಳಗೆ ಯಾವ ರೀತಿಯಾಗಿ ನಾವು ಇದನ್ನ ಆನ್ಲೈನ್ ಅರ್ಜಿಯನ್ನು ಸಂಪೂರ್ಣವಾಗಿ ಹಾಕಬಹುದು ಅನ್ನೋದನ್ನು ಕೂಡ ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ಲಿಕ್ಕೆ ಬರ್ತಾ ಇದ್ದೀನಿ. ದಯವಿಟ್ಟು ಗೊತ್ತಾಗಿದೆ ಅನ್ಕೋತಾ ಇದ್ದೀನಿ ಯಾವ ರೀತಿಯಾಗಿ
ಆಗಿ ಒಂದು ವೆಬ್ಸೈಟ್ ಅನ್ನು ಓಪನ್ ಮಾಡಬೇಕು. ಇಲ್ಲಿಂದ ಇದು ಗ್ರೀನ್ ಒಳಗೆ ಬರ್ತಾ ಇದೆ. ಇಷ್ಟು ದಿನ ಏನಿತ್ತು ಇದು ರೆಡ್ ಒಳಗೆ ಬರ್ತಾ ಇತ್ತು, ಗೊತ್ತಾಗುತ್ತಾ? ಹಾಗಾಗಿ ಇವಾಗ ಗ್ರೀನ್ ಒಳಗೆ ಬರ್ತಾ ಇದೆ. ಇವಾಗ ನಾವು ಏನ್ ಮಾಡಬಹುದು, ಅರ್ಜಿಯನ್ನ ಸಲ್ಲಿಸಬಹುದು. CSC ID ಕೂಡ ನಾವು ಇಲ್ಲಿಂದ ಪಡೆಯಬಹುದು ಸ್ನೇಹಿತರೆ. ಗೊತ್ತಾಗಿದೆ ಅನ್ಕೋತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು, ಹಾಗೆ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬಾರ್ದು ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.